ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ತುಂಬಾ ಜನ ಕಸ್ಟಮರ್ಸ್ ಕೇಳ್ತಾ ಇದ್ರಿ, ಮೇಡಮ್ ತುಂಬಾ ಹೇರ್ ಫಾಲ್ ಆಗ್ತಿದೆ, ಮತ್ತೆ ನನಗೆ ಡ್ಯಾಂಡ್ರಫ್ ಇದೆ, ಮತ್ತೆ ನನಗೆ ತುರ್ಸುತ್ತೆ ತಲೆ. ತುಂಬಾನೇ ಹೇರ್ ಪ್ರಾಬ್ಲಮ್ಸ್ ಹೇಳ್ತಾ ಇದ್ದೀರಾ. ಸೊ ನಿಮ್ಗಳಿಗೋಸ್ಕರ ನಾನು ಕೃತಿ ಹೋಮ್ ಮೇಡ್ ಬ್ಯೂಟಿ ಪ್ರಾಡಕ್ಟ್ಸ್ ನ ನಮ್ಮ ನ್ಯಾಚುರಲ್ ಹರ್ಬಲ್ ಹೇರ್ ಆಯಿಲ್ ನಾನು ತಂದಿದ್ದೀನಿ. ಸೊ ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ಸ್ಟ್ರಾಂಗ್ ಆಗುತ್ತೆ, ಮತ್ತೆ ಹೇರ್ ಗ್ರೋತ್ ಆಗುತ್ತೆ, ಡ್ಯಾಂಡ್ರಫ್ ಮತ್ತೆ ಏನೇ ಹೇರ್ ಪ್ರಾಬ್ಲಮ್ ಇದ್ರೂ ಕೂಡ ರಿಡ್ಯೂಸ್ ಆಗುತ್ತೆ. ಸೊ ರೂಟ್ಸ್ ಇದ್ರೆ ಹೇರ್ ಗ್ರೋತ್ ಪಕ್ಕನೆ ಆಗುತ್ತೆ. ನಾನು ರಿಸಲ್ಟ್ ನ ಹಾಕ್ತಾ ಹೋಗ್ತೀನಿ. ತುಂಬಾ ಜನ ಮಕ್ಕಳು ಯೂಸ್ ಮಾಡಿದ್ದಾರೆ, ಮತ್ತೆ ದೊಡ್ಡವರು ಕೂಡ ಯೂಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳಿರೋರ್ದು ಅದ್ರ ಆಡಿಯೋ ಕ್ಲಿಪ್ಸ್ ಕೂಡ ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ. ಇದನ್ನ ನಾವು ಮನೆಯಲ್ಲೇ ರೆಡಿ ಮಾಡೋದು. ಸೊ ಎಲ್ಲ ನ್ಯಾಚುರಲ್ ಹರ್ಬ್ಸ್ ನ ಯೂಸ್ ಮಾಡಿರ್ತೀವಿ. ಹಿಬಿಸ್ಕಸ್ ಆಗಿರ್ಬೋದು, ಆಮೇಲೆ ನೀಮ್ ಆಗಿರ್ಬೋದು, ಈ ತರ ನ್ಯಾಚುರಲ್ ಆನಿಯನ್ ಆಗಿರ್ಬೋದು, ಈ ತರ ನ್ಯಾಚುರಲ್ ರಾ ಮಟೀರಿಯಲ್ಸ್ ನ ಯೂಸ್ ಮಾಡಿ ನಾವು ಈ ಹೇರ್ ಆಯಿಲ್ ನ ಮನೆಯಲ್ಲೇ ತಯಾರು ಮಾಡಿದೀವಿ. ಸೊ ಇದು ಕೂಡ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಬಂದಿದೆ. ನಮ್ಮ ಬೆಸ್ಟ್ ಸೆಲ್ಲರ್ ಅಲ್ಲಿ ನಮ್ಮ ಪ್ರಾಡಕ್ಟ್ಸ್ ಎಲ್ಲದರಲ್ಲೂ ಕೂಡ ಹಾಟ್ ಸೆಲ್ಲಿಂಗ್ ಅಂದ್ರೆ ಇದೆ ಹೇರ್ ಆಯಿಲ್, ಶಾಂಪೂ, ಕಂಡೀಷನರ್ ಅಂತಾನೆ ಹೇಳ್ಬೋದು. ಮತ್ತೆ ಫೇಸ್ ವಿಷಯಕ್ಕೆ ಬಂದ್ರೆ ನಮ್ಮ ಫೇರ್ನೆಸ್ ಕ್ರೀಮು, ಡೇ ಅಂಡ್ ನೈಟ್ ಕ್ರೀಮು, ಸೋಪು, ಫೇಸ್ ವಾಶು, ಈ ತರ ಎಲ್ಲ ಹಾಟ್ ಸೆಲ್ಲಿಂಗ್ ಇದೆ. ಹೇರ್ ವಿಷಯದಲ್ಲಿ ನಮ್ಮ ಹೇರ್ ಆಯಿಲ್, ಶಾಂಪೂ, ಕಂಡೀಷನರ್ ಹಾಟ್ ಸೆಲ್ಲಿಂಗ್ ಅಂತ ಹೇಳ್ಬೋದು. ಸೊ ಯಾರಿಗೆಲ್ಲ ಬೇಕು ನೀವು ಆರ್ಡರ್ ಮಾಡ್ಕೋಬಹುದು. ಮತ್ತೆ ವಾರದಲ್ಲಿ 2 ಸಲ ನೀವು ಅಪ್ಲೈ ಮಾಡಿ ಮಸಾಜ್ ಮಾಡ್ಕೊಳ್ಳಿ. ನಿಮ್ಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ, ಮತ್ತೆ ನಿಮ್ಮ ಹೇರ್ ಗ್ರೋತ್ ಆಗುತ್ತೆ, ಮತ್ತೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಡ್ಯಾಂಡ್ರಫ್ ಇದೆ, ಡ್ಯಾಂಡ್ರಫ್ ಹೋಗುತ್ತೆ. ಆಮೇಲೆ ನೀವು ವಾರದಲ್ಲಿ 2 ಸಲನು ಮಸಾಜ್ ಮಾಡ್ಬೋದು. ಡೈಲಿ ಯೂಸ್ ಮಾಡ್ಬೋದಾ ಅಂತ ಕೇಳ್ತೀರಾ? ಡೈಲಿ ಯೂಸ್ ಕೂಡ ಮಾಡ್ಬೋದು. ಸ್ವಲ್ಪ ನಾವು ಕೊಬ್ಬರಿ ಎಣ್ಣೆ ಹಾಕೊಂಡು ಹೋಗ್ತೀವಲ್ಲ ಹೊರಗಡೆ, ಅದೇ ತರ ಈ ಎಣ್ಣೆ ಹಾಕೊಂಡು ಹೋಗ್ಬೋದು. ಸೊ ಇದ್ರ ಜೊತೆ ನೀವು ನಮ್ಮ ಹೇರ್ ಆಯಿಲ್ ಜೊತೆ ನೀವು ಶಾಂಪೂ ಮತ್ತೆ ಕಂಡೀಷನರ್ ಯೂಸ್ ಮಾಡ್ಲೇಬೇಕಾಗತ್ತೆ. ಹರ್ಬಲ್ ಜೊತೆ ಹರ್ಬಲ್ಲೇ ಯೂಸ್ ಮಾಡ್ಬೇಕು. ನಾವು ಇದ್ರಲ್ಲಿ ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕ್ತಿವಿ, ಇದಕ್ಕೆ ಯಾವ್ದು ಸೂಟ್ ಆಗುತ್ತೆ ಅದನ್ನೇ ನಾವು ಶಾಂಪೂ, ಕಂಡೀಷನರ್ ಮಾಡಿರ್ತೀವಿ. ಫೇಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ನಾವು ಅದಕ್ಕೆ ರಿಲೇಟೆಡ್ ಸೋಪ್ ಕೊಡ್ತೀವಲ್ಲ, ಅದೇ ರೀತಿ ನೀವು ಹೇರ್ ಆಯಿಲ್ ಯೂಸ್ ಮಾಡಿದ್ರೆ ನಮ್ಮದೇ ಆದ ಶಾಂಪೂ, ಕಂಡೀಷನರ್ ಯೂಸ್ ಮಾಡಬೇಕು. ನಿಮ್ಗೆ ಸ್ಮೂತ್ ಮತ್ತೆ ಶೈನಿ ಆಗತ್ತೆ. ನಾನು ಇದನ್ನ ಯಾವ ರೀತಿ ಅಪ್ಲೈ ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಕೃತಿ ಹೋಮ್ ಮೇಡ್ ಬ್ಯೂಟಿ ಪ್ರಾಡಕ್ಟ್ಸ್ ನ ಆಯುರ್ವೇದಿಕ್ ಶೀಗೆಕಾಯಿ ಶಾಂಪೂ. ನಾವು ಶೀಗೆಕಾಯಿನ ಯೂಸ್ ಮಾಡಿ ಈ ಶಾಂಪೂನ ರೆಡಿ ಮಾಡಿದೀನಿ. ಸೊ ಇದು ಕೂಡ ರಿಸಲ್ಟ್ ತುಂಬಾನೇ ಚೆನ್ನಾಗಿದೆ. ನಮ್ಮ ಈ ಹೇರ್ ಆಯಿಲ್ ಮತ್ತೆ ಶಾಂಪೂ ಮತ್ತೆ ಕಂಡೀಷನರು ಮೂರು ಕೂಡ ಯೂಸ್ ಮಾಡೋದ್ರಿಂದ ನಿಮಗೆ ನ್ಯಾಚುರಲ್ ಆಗಿ ರಿಸಲ್ಟ್ ಬರುತ್ತೆ. ಮತ್ತೆ ನ್ಯಾಚುರಲ್ ಪ್ರಾಡಕ್ಟ್ಸ್, ಇದು ಯಾವುದೇ ಕೆಮಿಕಲ್ಸ್ ಬಳಸಲ್ಲ. ನಾವು ಆಯುರ್ವೇದಿಕ್ ರಾ ಮಟೀರಿಯಲ್ಸ್ ಇಂದ ಮಾಡಿರುವಂತಹ ಶಾಂಪೂ, ಹೇರ್ ಆಯಿಲ್, ಕಂಡೀಷನರ್. ಸೊ ಶಾಂಪೂ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಸ್ಕಿನ್, ನಿಮ್ಮ ಹೇರ್ ಸ್ಮೂತ್ ಅಂಡ್ ಶೈನಿ ಮಾಡುತ್ತೆ. ಈ ತರ ನೋಡಿ, ನಂದು ಎಷ್ಟು ಸಾಫ್ಟ್ ಇದೆ, ಸ್ಮೂತ್ ಅಂಡ್ ಶೈನಿ ಮಾಡುತ್ತೆ. ಮತ್ತೆ ಹೇರ್ ಫಾಲ್ ಕಮ್ಮಿ ಆಗ್ತಾ ಬರುತ್ತೆ. ಮತ್ತೆ ಫ್ರೀಸಿ ಆಗುತ್ತೆ ಕೆಲವೊಬ್ರದ್ದು, ಮತ್ತೆ ಗಂಟಾಗಿರುತ್ತಲ್ಲ ಅದೆಲ್ಲ ಹೋಗ್ಬಿಡುತ್ತೆ. ಒಂದ್ಸಲ ನಿಮ್ಗೆ ಗಂಟ್ ಮಾಡ್ಕೊಂಡು ನೋಡಿ, ನಿಮ್ಗೆ ಟೆಸ್ಟ್ ಮಾಡ್ಬೇಕು ಅಂತ ಅನ್ಸಿದ್ರೆ ಒಂದ್ಸಲ ಗಂಟಾಗಿರುತ್ತಲ್ಲ, ಅವಾಗ ಹೇರ್ ಆಯಿಲ್, ಶಾಂಪೂ, ಕಂಡೀಷನರ್ ಯೂಸ್ ಮಾಡಿ 100% ಆ ಗಂಟು ರಿಮೂವ್ ಆಗಿ ಈ ತರ ನೀವು ಕೂಮ್ ಮಾಡಿದಾಗ ಈ ತರ ನ್ಯಾಚುರಲ್ ಆಗಿ ಬರುತ್ತೆ. ಸೊ ಮತ್ತೆ ಎಲ್ಲ ಹೇರ್ಸಿಗೂ ಸೂಟೇಬಲ್ ಇರುತ್ತೆ. ಸೂಟೇಬಲ್ ಫಾರ್ ಆಲ್ ದ ಹೇರ್ ಟೈಪ್ಸ್. ಮತ್ತೆ ಮೆನ್ನು, ವುಮೆನ್ನು ಎಲ್ರು ಕೂಡ ಯೂಸ್ ಮಾಡ್ಬೋದು. ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ಯಾವುದೇ ರೀತಿ ತೊಂದರೆ ಆಗಲ್ಲ, ಯಾಕಂದ್ರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರುವಂತದ್ದು. ಮತ್ತೆ ಹೇರ್ ಆಯಿಲ್ ತುಂಬಾ ಚೆನ್ನಾಗಿದೆ. ತುಂಬಾ ನಿಮಗೆ ಕೂಲ್ ಅನ್ಸುತ್ತೆ, ರಿಲ್ಯಾಕ್ಸ್ ಅನ್ಸುತ್ತೆ, ನಿಮ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹೇರ್ ಶಾಂಪೂ, ನಾನು ಹೇರ್ ಆಯಿಲ್ ಯೂಸ್ ಮಾಡ್ಬೇಕಾದ್ರೆ ನನಗೆ ಎಲ್ಲಾರು ಸಜೆಷನ್ ಮಾಡಿದ್ರು, ಹೇರ್ ಶಾಂಪೂನು ಯೂಸ್ ಮಾಡ್ಬೇಡ, ಕ್ವಿಟ್ ಮಾಡು, ಯಾಕಂದ್ರೆ ಸಾಲುದಿಲ್ಲ ಏನೋ, ಮತ್ತೆ ನೀನು 15 ಡೇಸ್ಗೆ ಒಂದು ತಗೋಬೇಕಾಗತ್ತಂತ ಈ ತರ ಎಲ್ಲಾರು ಹೇಳ್ತಾ ಇದ್ರು. ಬಟ್ ನನಗೆ ಅನ್ಸಿದ ಮಟ್ಟಿಗೆ ಹೇರ್ ಶಾಂಪೂ ನಾನು ತಗೊಂಡ್ ಹೋದ್ಮೇಲೂ ಇನ್ನೂವರೆಗೂ 1.5 ಮಂತ್ ಆಯ್ತು ನಾನು ಯೂಸ್ ಮಾಡ್ತಾ ಇದ್ದೀನಿ. ಏನಂದ್ರೆ ಹೇರ್ ಶಾಂಪೂ, ಹೇರ್ ಆಯಿಲ್ ಎರಡನ್ನೂ ಯೂಸ್ ಮಾಡ್ತಾ ಇದ್ದೀನಿ. ವೀಕ್ಲಿ 1 ಟೈಮ್ಗೆ ನಾನು ಹೇರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಶಾಂಪೂ ಮಾತ್ರ ವೀಕ್ಲಿ
3 ಟೈಮ್ಸ್ ಅದು ಯೂಸ್ ಮಾಡ್ತೀನಿ. ರಿಸಲ್ಟ್ ಮಾತ್ರ ಆಸಮ್ ಇದೆ. ನಂದು ಹೇರ್ ಫಾಲ್ ಇಷ್ಟ ಆಗ್ತೈತಂದ್ರೆ ನನ್ಗೆ ಬೇರೆ ಬೇರೆದವ್ರು ಬೇರೆ ಬೇರೆ ಕಮೆಂಟ್ ಕೊಟ್ರು, ಹೇರ್ ಫಾಲ್ ಯಾಕೆ ಆಗ್ತೈತಿ ಏನಂತ ಹೇಳಿ. ಅದಕ್ಕೆ ನಾನು ನಮ್ಮ ಮನೆಯಲ್ಲಿ ಹೇಳಿದ್ರು ಹಾಸ್ಪಿಟಲ್ಗೆ ಒಂದ್ಸಲ ಹೋಗಿ ತೋರಿಸ್ಕೊಳ್ಳೋಣ ಹಂಗೆ ಹಿಂಗೆ ಅಂತ. ಬಟ್ ನನ್ಗೆ ಇವ್ರದ್ದು ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಹೇರ್ ಫಾಲ್ನು ಡ್ರಾಪ್ ಆಗಿದೆ. ನನ್ಗೆ ಯಾವ ತರದ್ದು ಹೇರ್ ಫಾಲ್ ಇಲ್ಲ. ಕಟ್ ಆಗ್ತೈತೆ ಹೇರ್ಸ್, ಅದನ್ನು ಯಾವ್ದು ಆಗ್ತಾ ಇಲ್ಲ. ಅದ್ರದ್ದು ರಿಸಲ್ಟ್ ಚಲೋ ಇದೆ. ಮತ್ತ ಡ್ಯಾಂಡ್ರಫ್ ಬಗ್ಗೆ ಹೇಳ್ಬೇಕಂದ್ರೆ ಡ್ಯಾಂಡ್ರಫ್ನು ಇವನ್ ಅದನ್ನು ಆಗ್ತಾ ಇಲ್ಲ. ಡ್ಯಾಂಡ್ರಫ್ ಅಂತೂ ಸ್ವಲ್ಪನೂ ಇಲ್ಲ ಇವಾಗ. ಹೇರ್ ಆಯಿಲ್ ಚೆನ್ನಾಗಿದೆ, ಹೇರ್ ಶಾಂಪೂನು ಚೆನ್ನಾಗಿದೆ. ಪ್ರಾಡಕ್ಟ್ ಬಗ್ಗೆ ಒಂದೆರಡು ಮಾತಲ್ಲ, ಮಸ್ತ್ ಇದೆ ಪ್ರಾಡಕ್ಟ್. ಎಲ್ಲಾರು ಯೂಸ್ ಮಾಡ್ರಿ, ಸಖತ್ತಾಗಿರೋ ರಿಸಲ್ಟ್ ಬರುತ್ತೆ. ಥ್ಯಾಂಕ್ ಯು. ಮತ್ತೆ ಇವಾಗ ಬಂದ್ಬಿಟ್ಟು ಈ ನಮ್ಮ ಕೃತಿ ಹೋಮ್ ಮೇಡ್ ಬ್ಯೂಟಿ ಪ್ರಾಡಕ್ಟ್ಸ್ ನ ನ್ಯಾಚುರಲ್ ಹೇರ್ ಕಂಡೀಷನರ್. ಹೊರಗಡೆ ನಿಮಗೆ ತುಂಬಾನೇ ಕಂಡೀಷನರ್ ಸಿಗುತ್ತೆ, ಅದರಲ್ಲಿ pH ಲೆವೆಲ್ ಹೈ ಇರುತ್ತೆ, ಮತ್ತೆ ಕೆಮಿಕಲ್ಸ್ ಬಳಸಿರ್ತಾರೆ. ಅದನ್ನ ಹಾಕೊಂಡು ನೀವು ಹಾಳು ಮಾಡ್ಕೋಬೇಡಿ ಕೂದಲನ್ನ. ಸೊ ನಮ್ಮ ನ್ಯಾಚುರಲ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡಿರುವಂತಹ ರೋಸ್ಮೆರಿಯನ್ನ ಯೂಸ್ ಮಾಡಿರುವಂತಹ ಕಂಡೀಷನರ್ ಇದು. ಸೊ ಇದರಿಂದ ನಿಮ್ಮ ಸ್ಕಾಲ್ಪ್ ಆಗಿರ್ಬೋದು, ಮತ್ತೆ ಕೂದಲಾಗಿರ್ಬೋದು ಸಾಫ್ಟ್ ಅಂಡ್ ಶೈನಿ ಆಗುತ್ತೆ. ಮತ್ತೆ ಪಿ ಎಚ್ ಇರಲ್ಲ ಇದರಲ್ಲಿ. ಬೇರೆದ್ರಲ್ಲೆಲ್ಲ pH ಹಾಕಿರ್ತಾರೆ, ನಿಮ್ಗೆ ಕೂದಲಿಗೆ ಎಫೆಕ್ಟ್ ಆಗುತ್ತೆ, ಮತ್ತೆ ಕೂಡ ಹೇರ್ ಫಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ನಿಮ್ಗೆ ಸಿಲ್ಕ್ ಆಗುತ್ತೆ, ಕೂದಲು ಸಾಫ್ಟ್ ಅಂಡ್ ಶೈನಿ ಆಗುತ್ತೆ. ಇದನ್ನ ಯಾವ ರೀತಿ ಅಪ್ಲೈ ಮಾಡ್ಕೊಂಡ್ ಬರೋದಂತ ನೋಡ್ಕೊಂಬನ್ನಿ. ಮತ್ತೆ ಬೇರೆ ಕೆಮಿಕಲ್ ಯೂಸ್ ಮಾಡೋ ಬದಲು ನಮ್ಮ ಈ ಆಯುರ್ವೇದಿಕ್ ನ ಯೂಸ್ ಮಾಡಿ. ಮತ್ತೆ ಹೊರಗಡೆ ಇದರಲ್ಲಿ ಸಲ್ಫೇಟ್ ಜಾಸ್ತಿ ಇರುತ್ತೆ, ಸೊ ನಾವು ಸಲ್ಫೇಟ್ ಯೂಸ್ ಮಾಡಲ್ಲ. ಇದರಲ್ಲೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರ್ತೀವಿ. ರೋಸ್ಮೆರಿ, ನೀಮ್ ಲೀವ್ಸ್, ತುಳಸಿ, ಕರಿ ಲೀವ್ಸ್, ಆಮ್ಲ, ಈ ತರ ನಾವು ನ್ಯಾಚುರಲ್ ಪ್ರಾಡಕ್ಟ್ ನ ಯೂಸ್ ಮಾಡಿ ಹೋಮ್ ಮೇಡ್ ತಯಾರು ಮಾಡ್ತೀವಿ. ತುಂಬಾನೇ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ, ಮತ್ತೆ ಸ್ಮೆಲ್ಲು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನ್ಯಾಚುರಲ್ ಸ್ಮೆಲ್ ಸಿಗುತ್ತೆ ನಿಮ್ಗೆ ಇದರಲ್ಲಿ. ರೋಸ್ಮೆರಿ ಇರುತ್ತಲ್ಲ, ರೋಸ್ಮೆರಿ ಸ್ಮೆಲ್ ಬರುತ್ತೆ. ಸೊ ಆರ್ಟಿಫಿಷಿಯಲ್ ಪರ್ಫ್ಯೂಮ್ಸ್ ನಾವು ಯೂಸ್ ಮಾಡಲ್ಲ. ಸೊ ಇದನ್ನ ಯಾವ ರೀತಿ ಅಪ್ಲೈ ಮಾಡಬೇಕು, ಹೇಗೆ ವಾಶ್ ಮಾಡಬೇಕು ಎಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ನೀವು ಈ ತರ ಅಪ್ಲೈ ಮಾಡಿಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಈ ತರ ನೀವು ನೀಟಾಗಿ ಮಸಾಜ್ ಕೂಡ ಮಾಡ್ಕೊಬೋದು. ಮತ್ತೆ ಈ ತರ ನೀವು ಅಪ್ಲೈ ಮಾಡಿ ಆಫೀಸು ಎಲ್ಲ ಕಡೆ ಹೋಗ್ಬೋದು. ನಿಮಗೆ ಎಷ್ಟು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಲ್ಲ ಅದೇ ತರ ಅಪ್ಲೈ ಮಾಡಿ ಆಫೀಸ್ ಕೂಡ ಹೋಗ್ಬೋದು. ಇಲ್ಲಾಂದ್ರೆ ವೀಕೆಂಡ್ ಅಲ್ಲಿ ವಾರದಲ್ಲಿ 2 ಸಲ ನೀವು ಈ ತರ ನೀಟಾಗಿ ಎಲ್ಲ ಕಡೆ ಮಸಾಜ್ ಮಾಡ್ಕೋಬೇಕು. ಇದರಿಂದ ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಮತ್ತೆ ಹೇರ್ ರೀಗ್ರೋತ್ ಆಗುತ್ತೆ. ಇಲ್ಲೆಲ್ಲ ಟೈನಿ ಹೇರ್ಸ್ ಬರುತ್ತೆ. ತುಂಬಾನೇ ಕೂದಲು ಹೋಗಿರುತ್ತಲ್ಲ, ಏನೂ ಇರಲ್ಲ, ರೂಟೇ ಇರಲ್ಲ, ಅಂತವ್ರದ್ದು ಏನು ಮಾಡಕ್ ಆಗಲ್ಲ. ಬಟ್ ರೂಟ್ ಇದ್ದವ್ರದ್ದು 100% ರಿಸಲ್ಟ್ ಬರುತ್ತೆ. ಒಂದು 3-4 ತಿಂಗಳು ಕಂಟಿನ್ಯೂ ಯೂಸ್ ಮಾಡಿದ್ರೆ ಹೇರ್ ಗ್ರೋತ್ ಆಗುತ್ತೆ, ಮತ್ತೆ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ಮತ್ತೆ ಕೂದಲು ಉದುರೋದು ಕಮ್ಮಿ ಆಗುತ್ತೆ, ಸಾಫ್ಟ್ ಅಂಡ್ ಶೈನಿ ಆಗುತ್ತೆ ಕೂದಲು. ರೂಟ್ ಇಲ್ದೆ ಇರೋರ್ದು ಏನು ಮಾಡಕ್ ಆಗಲ್ಲ. ಸೊ ರೂಟ್ ಇದ್ದವ್ರದ್ದು ಹೇರ್ ಖಂಡಿತ ಬಂದೇ ಬರುತ್ತೆ ಅಂತಾನೆ ಹೇಳ್ತೀನಿ. ಆಮೇಲೆ ತುಂಬಾ ಜನ ನೀವು ಹೊರಗಡೆ ಹೇರ್ ಆಯಿಲ್ಸ್ ನ ಯೂಸ್ ಮಾಡ್ತೀರಾ, ನಿಮ್ಗೆ ಗೊತ್ತಿರಲ್ಲ, ಪರ್ಫ್ಯೂಮ್ ಎಲ್ಲ ಹಾಕಿರ್ತಾರೆ. ಸೊ ಪರ್ಫ್ಯೂಮ್ ಹಾಕಿರೋದ್ರಿಂದ ನಿಮ್ಮ ತಲೆಯಲ್ಲಿರೋ ಕೂದಲು ಬೇಗನೆ ಉದುರೋಗುತ್ತೆ. ಈ ತರ ಆಯುರ್ವೇದಿಕ್ ನ್ಯಾಚುರಲ್ ಹೇರ್ ಆಯಿಲ್ ನ ಯೂಸ್ ಮಾಡಿ ಮತ್ತೆ ರಿಸಲ್ಟ್ ನ ಪಡ್ಕೊಳ್ಳಿ. ಮತ್ತೆ ಬೇಗ ನೀವು ಬೇರೆ ಕೆಮಿಕಲ್ ಯೂಸ್ ಮಾಡಿರೋದ್ರಿಂದ ಎಲ್ಲ ಸ್ಕ್ಯಾಲ್ಪ್ ಅಲ್ಲಿರೋ ಕೂದಲೆಲ್ಲ ರಿಮೂವ್ ಆಗ್ತಾ ಬರುತ್ತೆ, ಮತ್ತೆ ಏನೂ ಇರಲ್ಲ. ಅದಕ್ಕೋಸ್ಕರನೇ ನ್ಯಾಚುರಲ್ ಆಯುರ್ವೇದಿಕ್ ಹೇರ್ ಆಯಿಲ್ ನ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರು ಕೂಡ ಬೇಬಿ ಹೇರ್ ಇರೋದು ಲಾಂಗ್ ಆಗಿ ಕನ್ವರ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ. ಇದು ಟ್ರೀಟ್ಮೆಂಟ್ ಅಂತ ಅಲ್ಲ, ಇದು ಹೇರ್ ಆಯಿಲ್, ಆಯುರ್ವೇದಿಕ್ ಹೇರ್ ಆಯಿಲ್ ಅಲ್ಲಿ ಬರುತ್ತೆ. ನೀವು ಯಾವ ತರ ರೆಗ್ಯುಲರ್ ಆಗಿ ಹೇರ್ ಆಯಿಲ್ ಎಲ್ಲ ಬೇರೆ ಪ್ರಾಡಕ್ಟ್ ನ ಯೂಸ್ ಮಾಡ್ತಿರಲ್ಲ ಅದೇ ರೀತಿ ಪ್ರಾಡಕ್ಟ್ಸ್ ಇದು ಟ್ರೀಟ್ಮೆಂಟ್ ಅಲ್ಲ, ಯಾವುದೇ ರೀತಿ ಮೆಡಿಸಿನ್ ಅಲ್ಲ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರುವಂತಹ ಒಂದು ಹೇರ್ ಆಯಿಲ್ ಅಷ್ಟೇ ಇದು. ಸೊ ನೀವು ಟ್ರೀಟ್ಮೆಂಟ್ ಮೇಡಮ್ ಎಷ್ಟು ದಿನ ಯೂಸ್ ಮಾಡಿದ್ರೆ ರಿಸಲ್ಟ್ ಬರುತ್ತೆ ಮೇಡಮ್, ಯೂಸ್ ಮಾಡಿ ಬಿಡ್ಬೋದಾ, ಆ ತರ ಕ್ವಶನ್ಸ್ ತುಂಬಾ ಜನ ಕೇಳ್ತಾ ಇರ್ತೀರಾ. ನೀವು ಇವಾಗ ಸೋಪು ಶಾಂಪೂ ಎಲ್ಲ ಪರ್ಚೇಸ್ ಮಾಡ್ತೀರಾ, ನೀವು ಯೂಸ್ ಮಾಡಿ ಬಿಟ್ಬಿಡ್ತೀರಾ, ಇಲ್ಲ ತಾನೆ? ಅದೇ ರೀತಿ ಇದು ಆಯುರ್ವೇದಿಕ್ ಅಲ್ಲಿ ನಾವು ತಂದಿದ್ದೀವಿ.
ಏನ್ ಕಾಸ್ಮೆಟಿಕ್ ಪ್ರಾಡಕ್ಟ್ ಸಿಗುತ್ತಲ್ಲ ಅದೇ ರೀತಿ ಇದು ಕೂಡ ಪ್ರಾಡಕ್ಟ್ಸೇ, ಬಟ್ ಆಯುರ್ವೇದಿಕ್ ಅಲ್ಲಿ ತಂದಿರ್ತೀವಿ. ಮತ್ತೆ ನಿಮ್ಗೆ ಹಾರ್ಮ್ಫುಲ್ ಇರಬಾರ್ದು ಅಂತ ನಾವು ಈ ಪ್ರಾಡಕ್ಟ್ ನ ಲಾಂಚ್ ಮಾಡಿದೀವಿ. ಸೊ ಯಾವುದೇ ಭಯ ಇಲ್ಲದೆ ನೀವು ಯೂಸ್ ಮಾಡ್ಬೋದು, ಯಾಕಂದ್ರೆ ನಮ್ದು ಲ್ಯಾಬ್ ಸರ್ಟಿಫೈಡ್ ಇರುತ್ತೆ, ಯಾವುದೇ ರೀತಿ ನಿಮ್ಗೆ ಭಯ ಇರಲ್ಲ. ಸೊ ಈ ತರ ನೀವು ರೆಗ್ಯುಲರ್ ಆಗಿ ಕಂಟಿನ್ಯೂ ಮಸಾಜ್ ಮಾಡಿದ್ರೆ ನಿಮ್ಗೆ ರಿಲ್ಯಾಕ್ಸು ಆಗುತ್ತೆ, ಮತ್ತೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಮತ್ತೆ ರೀಗ್ರೋತ್ ಆಗುತ್ತೆ. ಇವಾಗ ಹೇರ್ ಆಯಿಲ್ ಯಾವ ರೀತಿ ಅಪ್ಲೈ ಮಾಡೋದಂತ ನೀವು ನೋಡ್ಕೊಂಡ್ ಬಂದ್ರಿ. ವಾರದಲ್ಲಿ 2 ಸಲ ಕೂಡ ಅಪ್ಲೈ ಮಾಡಬಹುದು, ಮಸಾಜ್ ಮಾಡ್ಕೋಬಹುದು, ಇಲ್ಲ ರೆಗ್ಯುಲರ್ ಯೂಸ್ ಮಾಡ್ತೀನಿ ಅಂದ್ರೂ ಕೂಡ ರೆಗ್ಯುಲರ್ ಆಗಿ ಯೂಸ್ ಮಾಡಬಹುದು. ಮತ್ತೆ ಶಾಂಪೂ ಕಂಡೀಷನರ್ ಯಾವ ತರ ಅಪ್ಲೈ ಮಾಡೋದು, ಹೇಗೆ ರಿಸಲ್ಟ್ ಬರುತ್ತೆ ಅಂತ ಲೈವ್ ಆಗಿ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಶಾಂಪೂ ಅವನ ಕೈಯಲ್ಲಿ ಹಾಕಿದ್ದೀನಿ. ಸೊ ಅವನಿವಾಗ ತಲೆಗೆ ಹಾಕೋತಾನೆ ಶಾಂಪೂ. ನೋಡಿ ಈ ತರ ನೀವು ನೀಟಾಗಿ ವಾಶ್ ಮಾಡ್ಕೋಬೇಕು. ಹೇಗ ಅನಿಸ್ತಿದೆಪ್ಪ ರಮೇಶ್? ನೋಡಿ ಈ ತರ ವಾಶ್ ಮಾಡ್ಬಿಟ್ಟು ನೀವು ವಾಟರ್ ಅಲ್ಲಿ ವಾಶ್ ಮಾಡ್ಕೋಬೇಕು. ನೋಡಿ ಈ ತರ ನೀವು ನೀಟಾಗಿ ವಾಶ್ ಮಾಡ್ಕೋಬೇಕು. ನೋಡಿ ಈ ತರ ನೀವು ನೀಟಾಗಿ ವಾಶ್ ಮಾಡ್ಕೋಬೇಕು. ಇವಾಗ ಕಂಡೀಷನರ್ ಯಾವ ತರ ಅಪ್ಲೈ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ. ಇಷ್ಟನ್ನ ತಗೋಬೇಕು, ನೀವು ತಗೊಂಡು ಈ ತರ ರಬ್ ಮಾಡ್ಕೋಬೇಕು. ರಬ್ ಮಾಡ್ಕೊಂಡು ಎಲ್ಲ ಕೂದ್ಲಿಗೆ, ಸ್ಕಾಲ್ಪ್ ಇಂದ ಹಿಡಿದು ತಲೆ ಕೂದ್ಲಿಗೆಲ್ಲ ಹಾಕೋಬೇಕು. ಹಾಕೊಂಡು ಒಂದು 5 ಮಿನಿಟ್ಸ್ ನೀವು ಬಿಡ್ಬೇಕು. ಬಿಡ್ಲಿಲ್ಲ ಅಂದ್ರೆ ಸಾಫ್ಟ್ ಆಗಲ್ಲ. ಎಲ್ಲ ಸ್ಕಾಲ್ಪಿಗೆಲ್ಲ ಈ ತರ ನೀಟಾಗಿ ಅಪ್ಲೈ ಮಾಡಿ ಬಿಡ್ಬೇಕು. ಈ ತರ ಸ್ಕಾಲ್ಪಿಗೆಲ್ಲ ಹೇರಿಗೆಲ್ಲ ನೀಟಾಗಿ ಅಪ್ಲೈ ಮಾಡಿ ಒಂದು 5 ಮಿನಿಟ್ಸ್ ಬಿಡ್ಬೇಕು. 5 ಮಿನಿಟ್ಸ್ ಆಗಿದೆ. ಇವಾಗ ವಾಶ್ ಮಾಡ್ಕೊತಾ ಇದ್ದಾನೆ ಅವನು. ಇವಾಗ ವಾಶ್ ಆದ್ಮೇಲೆ ಎಷ್ಟು ಸ್ಮೂತ್ ಆಗಿದೆ, ಸಿಲ್ಕ್ ಆಗಿದೆ, ಶೈನ್ ಆಗಿದೆ ಅಂತ ತೋರಿಸ್ಕೊಡ್ತೇನೆ. ನೋಡಿ ಈ ತರ ನೀಟಾಗಿ ವಾಶ್ ಮಾಡ್ಕೋಬೇಕು. ತುಂಬಾ ಜನ ಕಂಡೀಷನರ್ ಯೂಸ್ ಮಾಡಿ ಅದನ್ನ ಬಿಡೋದೇ ಇಲ್ಲ. ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಬಿಡ್ಲೇಬೇಕು. ಬಿಡ್ಲಿಲ್ಲ ಅಂದ್ರೆ ಸಾಫ್ಟ್ ಆಗಲ್ಲ. ಸೊ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ನೀವು ವೇಟ್ ಮಾಡಿ ಆಮೇಲೆ ನೀವು ನೀರು ಹಾಕೊಳ್ಳಿ ತಲೆಗೆ. ಸೊ ಈ ತರ ಕ್ಲೀನ್ ಆಗಿ ವಾಶ್ ಮಾಡ್ಕೊಳ್ಳಿ. ನಿಮ್ಮ ಹೇರ್ ಫಾಲು ಕಡಿಮೆ ಆಗುತ್ತೆ. ಈ 3 ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಹೇರ್ ಫಾಲು ಮತ್ತೆ ಎಲ್ಲಾ ತಲೆ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಡ್ರೈ ಮಾಡ್ಕೊಂತ ಇದ್ದೀನಿ ಕೂದಲು. ಎಷ್ಟು ಸಾಫ್ಟ್ ಆಗಿದೆ ನೋಡಿ, ತುಂಬಾನೇ ಸಾಫ್ಟ್ ಅಂಡ್ ಶೈನಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಒಂದು ಹೇರ್ ಸಾಫ್ಟ್ ಆಗಿದೆ. ನೋಡಿ ಈ ತರ ನಾನು ಡ್ರೈ ಮಾಡ್ಕೊಂಡು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ತರ ಕೂದ್ಲಾಗತ್ತೆ ಅಂತ. ತುಂಬಾ ಜನಕ್ಕೆ ಡೌಟ್ ಇತ್ತು, ಸೊ ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡಿರೋದು. ನೋಡಿ ಎಷ್ಟು ಸಾಫ್ಟ್ ಅಂಡ್ ಸಿಲ್ಕಿ ಆಗಿದೆ ನೋಡಿ ಅವ್ನ ಕೂದ್ಲು. ಮುಂಚೆಕ್ಕಿಂತನೂ ಇವಾಗ ಶೈನಿ ಆಗಿದೆ. ನೋಡಿ ಫ್ರೆಂಡ್ಸ್, ಯಾವ ತರ ಸಾಫ್ಟ್ ಅಂಡ್ ಸಿಲ್ಕಿ ಆಗಿದೆ. ನೋಡಿ ಯಾವ ತರ ಜಾರ್ತಾ ಇದೆ ಕೂದ್ಲು, ಎಷ್ಟು ನೀಟಾಗಿ ಕೂದ್ಲು ಸಾಫ್ಟ್ ಅಂಡ್ ಶೈನಿ ಆಗಿದೆ. ನೋಡಿ ಬೌನ್ಸಿ 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 ಆಗ್ತಾ ಇದೆ. ನೋಡಿ ಬೌನ್ಸಿ ಕೊಡ್ತಾ ಇದೆ ಕೂದ್ಲು. ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ತರ ಹೇರ್ ಆಯಿಲ್ ಅಪ್ಲೈ ಮಾಡಬೇಕು, ಶಾಂಪೂ ಕಂಡೀಷನರ್ ಯಾವ ತರ ಯೂಸ್ ಮಾಡಬೇಕು, ಮತ್ತೆ ಇನ್ಸ್ಟೆಂಟ್ ರಿಸಲ್ಟ್ ನಿಮಗೆ ಇವು 3ರದ್ದು ಕೂಡ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಯಾರಿಗೆಲ್ಲ ನಮ್ಮ ಹರ್ಬಲ್ ಶಾಂಪೂ, ಹರ್ಬಲ್ ಹೇರ್ ಆಯಿಲ್ ಮತ್ತೆ ಹರ್ಬಲ್ ಕಂಡೀಷನರ್ ಬೇಕು, ಇವಾಗಲೇ ಆರ್ಡರ್ ಮಾಡ್ಕೊಳ್ಳಿ. COD ಕೂಡ ಅವೈಲೇಬಲ್ ಇದೆ. ಯಾರೆಲ್ಲ ಬಿಸ್ನೆಸ್ ಮಾಡೋಕೆ ಇಂಟ್ರೆಸ್ಟ್ ಇದೆ ಅವರು ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳಿಸ್ತಾ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.